ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ಗುಡ್. ಮತ್ತೆ ಇರೋ ವಾಯ್ಸ್ ಅಂತನಾ? ಸುಮ್ಮನೆ ಬಂದಿಲ್ಲ ಕಣ್ರು ನಾನು. ಎನಿವೇಸ್, ದಿಸ್ ಇಸ್ ಪುಣ್ಯ ಗುಂಡಣ್ಣ ಹೂಸ್ ಈಗರ್ಲಿ ವೇಟಿಂಗ್ ಟು ಇಂಟ್ರೊಡ್ಯೂಸ್ ಯು ಗೈಸ್ ವಿತ್ ಶಾರ್ಟ್ಕಟ್ ಟ್ರಿಕ್ಸ್ ಪರ್ಟೈನಿಂಗ್ ಟು ಇಂಟಿಗ್ರೇಷನ್. ಸೊ ಗೈಸ್, ಇವತ್ತಿನ ದಿನ ಸಾಕಷ್ಟು ಇಂಟಿಗ್ರೇಷನ್ ಟ್ರಿಕ್ಸ್ ನೋಡೋಣ, ಅದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಬಟ್ ಯು ಗೈಸ್ ಹ್ಯಾವ್ ಟು ಮೇಕ್ ಶ್ಯೂರ್ ನನ್ನ ಜೊತೆ ನೀವು ಸಾಲ್ವ್ ಮಾಡ್ತೀರಾ. ಆ್ಯಂಡ್ ಗಮನ ಇರಲಿ, ಆಸಕ್ತಿ ಇರಲಿ, ನೀವೇನು ಕಲಿಬೇಕು ಅಂದ್ಕೊಂಡಿದ್ದೀರಾ ಅದ್ರ ಮೇಲೆ ಪ್ರೀತಿ ಇರಲಿ. ಬಿಫೋರ್ ದ್ಯಾಟ್, ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಟಿಂಗ್ 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 ಅಂತ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾವೇನೇ ಅಪ್ಲೋಡ್ಸ್ ಮಾಡಿದ್ರು ನಿಮ್ಮ ಯೂಟ್ಯೂಬ್ ಫ್ಲೋ ಅಲ್ಲಿ ಇರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡಿಸ್ಕ್ರಿಪ್ಷನಲ್ಲಿ ಮನೋಜ್ ಪಿ ಎನ್ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟು ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ನ ನೀವು ಪ್ರೆಸ್ ಮಾಡಿದ ತಕ್ಷಣ ಒಂದು ಮನೋಜ್ ಪಿ ಎನ್ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ಗೆ ರೀಡೈರೆಕ್ಟ್ ಆಗ್ತೀರಾ. ಫಾಲೋ ಅಂತ ಕೊಟ್ಟರೆ ಯು ವಿಲ್ ಬಿ ಗಿವನ್ ದ ಆಕ್ಸೆಸ್ ಟು ಆಲ್ ದ ಸಿನಾಪ್ಸಿಸ್ ಆಸ್ ವೆಲ್ ಆಸ್ ದ CET ರಿಲೇಟೆಡ್ ಮಟೀರಿಯಲ್ಸ್. And guys, community sectionally quiz upload agide, which is absolutely free for all the students. Make sure you guys try and attend the quiz. Okay, getting into today's topic, ivattan dina I have thought of teaching you guys few of the tricks divided into 3 sections. So first section il keluvon tricks ide, followed by problems, and it follows the same for section 2 and section 3. Let's quickly get into section 1's tricks. So the first trick, integral 0 to pi mod sin x dx is going to give me the result 2. Integral 0 to pi mod cos x dx is going to give me the result 2. And ಇವೆರಡನ್ನು ಸೇರಿಸಿ integral 0 to pi mod sin x plus mod cos x dx is going to give me 4. ಇದು ಹೇಗೆ ಅಂದರೆ mod sin x dx 2 ಬಂತು, mod cos x dx 2 ಬಂತು. ಸೊ adding both 2 plus 2 I am going to get 4. ಸೊ ಸದ್ಯಕ್ಕೆ section 1ಅಲ್ಲಿ let us concentrate on these 3 tricks. So the results you guys must remember, and this is going to work only for sin and cos. Cosecant, secant, tan, idikella, this is not going to work. So let's see a few of the problems. So ಈಗ ನಾನು ಏನೇ ಪ್ರಾಬ್ಲಮ್ಸ್ ಮಾಡ್ತಿದ್ದೀನಿ is related to the tricks which I showed above. ಆದರೆ ಫಸ್ಟ್ ಕ್ವೆಶ್ಚನ್ ಓದೋಣ. ಇಂಟಿಗ್ರಲ್ 0 to 20 pi mod sin x dx is equal to what with 4 options. ಅರೆ ನಾನು ಹೇಳ್ಕೊಟ್ಟಿದ್ದ ಟ್ರಿಕ್ಕಲ್ಲಿ ನಿಮಗೆ 0 to pi ಇತ್ತು. ಕ್ವೆಶ್ಚನ್ ನೋಡಿದ್ರೆ 0 to 20 pi ಇದೆ. ಹೇಗೆ ಮಾಡೋದು? ಸೊ ಗೈಸ್, ಕಾನ್ಸಂಟ್ರೇಟ್. ಇಟ್ಸ್ ವೆರಿ ಸಿಂಪಲ್. ನಾವು ಮೇಲ್ಗಡೆ ನೋಡಿದ ಟ್ರಿಕ್ ಪ್ರಕಾರ ಇಟ್ ಈಸ್ ಇಂಟಿಗ್ರಲ್ 0 to pi sin x dx ವಿಚ್ ಗೇವ್ ಮಿ ದ ರಿಸಲ್ಟ್ 2. ಬಟ್ ನನ್ನ ಕ್ವೆಶ್ಚನಲ್ಲಿ 0 to pi ಅಪ್ಪರ್ ಲಿಮಿಟ್ ಪೈ ಜೊತೆ ದೆರ್ ಇಸ್ ಅ ನಂಬರ್ ಆಲ್ಸೋ ವಿಚ್ ಇಸ್ ಮಲ್ಟಿಪ್ಲೈಡ್ ವಿತ್ ಇಟ್. ಈ ಥರ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಪೈ ಜೊತೆ ಯಾವ ಒಂದು ಪರ್ಟಿಕ್ಯುಲರ್ ನಂಬರ್ ಇರುತ್ತೆ ಅದನ್ನು ಆ ರಿಸಲ್ಟ್ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ವಿ ಹ್ಯಾವ್ ಇಂಟಿಗ್ರಲ್ 0 to 20 pi. I am going to consider this particular 20 and I am going to multiply it with the result 2, so which is going to give me 40, and the option is B, that is 40. So ಇಲ್ಲಿ ಅಪ್ಪರ್ ಲಿಮಿಟ್ ಪೈ ಜೊತೆ 20 ಅಥವಾ ಯಾವ ನಂಬರ್ ಇರುತ್ತೆ ಅದನ್ನು ಆ ಪರ್ಟಿಕ್ಯುಲರ್ ಫಂಕ್ಷನ್ದು ರಿಸಲ್ಟ್ ಏನಿರುತ್ತೆ ಅದ್ರ ಜೊತೆ ನಾನು ಮಲ್ಟಿಪ್ಲೈ ಮಾಡ್ತೀನಿ, and that is going to be my answer. Getting down to the next question, guys, make sure the problem is quite different. ನೋಡ್ಕೊಳ್ಳಿ. Here the question is integral pi to 5 pi cos x dx is equal to what, and I have 4 options. ನಾನು ಓದಿದ್ದು 0 to ಪಿಗೆ ಟ್ರಿಕ್ಕು, ಓಕೆನಾ? ಇಲ್ಲಿ ನೋಡಿದ್ರೆ ನನಗೆ ಪೈ ಟು 5 pi ಅಂತೇನೋ ಕೇಳಿದಾರಲ್ಲ, ರೈಟ್? ಸೊ ಹೌ ಡು ಐ ಡೂ ಇಟ್? ನೋಡ್ಕೊಳ್ಳಿ. ವಿ ನೋ ದ್ಯಾಟ್ ಇಂಟಿಗ್ರಲ್ 0 to pi cos x dx ದ ರಿಸಲ್ಟ್ ಇಸ್ 2. ಬಟ್ ಆ್ಯಸ್ ಐ ಟೋಲ್ಡ್ ಯು, ಪೈ ಟು 5 pi ಅಂತ ಇಂಟಿಗ್ರಲ್ ಇದೆ. ವಿ ಆಲ್ಸೋ ನೋ ದ್ಯಾಟ್ ದೆರ್ ಇಸ್ ಸಮಥಿಂಗ್, ಏನು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ಸಮ್ ರಿಸಲ್ಟ್. ಈ ಪರ್ಟಿಕ್ಯುಲರ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅನ್ನೋ ಒಂದು ಫಾರ್ಮುಲಾನ ಲೆಟ್ ಇಸ್ ಅಪ್ಲೈ ಟು ದಿಸ್ ಪರ್ಟಿಕ್ಯುಲರ್ ಇಂಟಿಗ್ರಲ್. ದಟ್ ಈಸ್ ಇಂಟಿಗ್ರಲ್ 5 pi, ಐ ಮೀನ್ ಪೈ ಟು 5 pi ಅಂತ ಏನಿದೆ, ಲೆಟ್ ಮೀ ಜಸ್ಟ್ ಅಪ್ಲೈ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ದಟ್ ಈಸ್ 5 pi ಮೈನಸ್ ಪೈ ಅಂತ ಕೊಟ್ಟಾಗ ಇಟ್ ಈಸ್ ಗೋಯಿಂಗ್ ಟು ಗಿವ್ ಮಿ 4 pi. ಸೊ ಈ ಥರ ಫಾರ್ಮಲ್ಲಿರೋ ಇಂಟಿಗ್ರಲ್ ದಟ್ ಈಸ್ ಪೈ ಟು 5 pi, ನಾನು ಇದನ್ನು ಅಪ್ಲೈ ಮಾಡಿದ ತಕ್ಷಣ 0 to 4 pi ಆಗುತ್ತೆ, ಓಕೆನಾ? 0 to 4 pi mod cos x dx. ವೈ ಡು ಐ ಹ್ಯಾವ್ ಟು ಡೂ ದಿಸ್? ಬಿಕಾಸ್ ನಾನು ಮುಂಚೆ ನಿಮಗೆ ತೋರಿಸಿದ ಟ್ರಿಕ್ ಅಥವಾ ಮೆಥಡ್ ಏನಿತ್ತು, ವಿ ನ್ಯೂ ಹವ್ ಟು ಡೂ ಇಟ್ ವಿತ್ ದ ಲಿಮಿಟ್ಸ್ 0 to pi ಆರ್ ಇಫ್ ಅ ಪೈ ಇಸ್ ಮಲ್ಟಿಪ್ಲೈಡ್ ವಿತ್ ಎನಿ ನಂಬರ್. ಸೊ ಬಟ್ ನನಗೆ ಈಗ ಕ್ವೆಶ್ಚನಲ್ಲಿ ಕೊಟ್ಟಿರೋದು ಪೈ ಟು 5 pi. ಸೊ ಈ ಪರ್ಟಿಕ್ಯುಲರ್ನ ಇನ್ ಟರ್ಮ್ಸ್ ಆಫ್ ಪೈ ನಾನೇನಾದ್ರು ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಪೈ ಅಂದರೆ ಇನ್ ಟರ್ಮ್ಸ್ ಆಫ್ 0 to pi ನಾನು ರೆಡ್ಯೂಸ್ ಮಾಡಿಕೊಂಡ್ರೆ ಇಟ್ ಈಸ್ ಈಸಿ ಫಾರ್ ಮೀ ಟು ಸಾಲ್ವ್. ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋ ಲಿಮಿಟ್ ಅಪ್ಲೈ ಮಾಡಿದ ತಕ್ಷಣ ನಂಗೆ ಈ ಫಾರ್ಮಲ್ಲಿ ಬಂತು, ದಟ್ ಇಸ್ 0 to 4 pi cos x dx
Therefore, I know cos x dx ಅಂದರೆ 0 to pi mod cos x dx ಇಲ್ಲಿರೋ trick is going to give me the result 2. And again, this 4 is multiplied with a pi. Now we are going to multiply this 4 with the result, and that is going to be my answer. So the answer is going to be 4 into 2, that is 8, because pi jote 4 ide and the result is going to give me 2. So 4 into 2, 8. The option is going to be A, which is 8. I hope it is clear. Innu one sum solve mana so that it is going to be even more clear. Now the question is integral pi to 40 pi mod sin x plus mod cos x dx is equal to what? ನಾವು ಇಷ್ಟೊತ್ತು ನೋಡಿದ್ದೇನು, ಇಂಟಿಗ್ರಲ್ ಲಿಮಿಟ್ಸ್ ಜೊತೆಗೆ ವಿ ವುಡ್ ಬೇಸಿಕ್ಲಿ ಹ್ಯಾವ್ ಏನು ಈದರ್ ಕಾಸ್ ಎಕ್ಸ್ ಅಥವಾ ವಿ ವುಡ್ ಹ್ಯಾವ್ ಜಸ್ಟ್ ಸೈನ್ ಎಕ್ಸ್ ಆರ್ ಕಾಸ್ ಎಕ್ಸ್ ನಮಗೆ ಇರ್ತಿತ್ತು. ಬಟ್ ಈ ಒಂದು ಕ್ವೆಶ್ಚನಲ್ಲಿ ವಿ ಆರ್ ಹ್ಯಾವಿಂಗ್ ಬೋತ್ ಸೈನ್ ಎಕ್ಸ್ ಆಸ್ ವೆಲ್ ಎಸ್ ಕಾಸ್ ಎಕ್ಸ್ ವಿತ್ ಸಮ್ ಇಂಟಿಗ್ರಲ್ ವಿತ್ ದ ಲಿಮಿಟ್ಸ್. ಇಲ್ಲಿ ನಾನು ಕ್ವೆಶ್ಚನ್ ಓದಿದ ಪ್ರಕಾರ ಪೈ ಟು 40 ಪೈ ಇತ್ತು. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ, ವಿ ರೆಡ್ಯೂಸ್ ದಿಸ್ ಪೈ ಟು 40 ಪೈ ಇನ್ ಟರ್ಮ್ಸ್ ಆಫ್ 0 to pi. That is what we'll be doing here. The same step will be followed. That is upper limit minus lower limit ಮಾಡ್ತೀನಿ. So 40 pi minus pi is going to give me 39 pi. So the integral with the limits pi to 40 pi ನನಗೆ 0 to 39 pi with the same function ಇರುತ್ತೆ. ಮುಂಚೆ ಏನು ಮಾಡ್ತಿದ್ರಿ, 0 to pi ಆ್ಯಂಡ್ ಆ ಪೈ ಜೊತೆಗಿರೋ ನಂಬರ್ನ ಒಂದು ರಿಸಲ್ಟ್ ಸಿಗೋದು ನಿಮಗೆ. ಏನು ರಿಸಲ್ಟು, ಬರೀ ಸೈನ್ ಎಕ್ಸ್ ಇದ್ದರೆ 2 ರಿಸಲ್ಟ್ ಇರೋದು. ಸೊ 39 2 ಜೊತೆ ಮಲ್ಟಿಪ್ಲೈ ಮಾಡ್ತಿದ್ರಿ. ಅಥವಾ ಬರೀ ಕಾಸ್ ಎಕ್ಸ್ ಇದ್ದರೆ ನಿಮಗೆ ರಿಸಲ್ಟ್ 2 ಇರೋದು ಆ್ಯಂಡ್ ಅಗೇನ್ 39 2 ಜೊತೆ ಮಲ್ಟಿಪ್ಲೈ ಮಾಡ್ತಿದ್ರಿ. ಬಟ್ ಹಿಯರ್ ವಿ ನೋ ಅ ಟ್ರಿಕ್. ವಿ ಡಿಡ್ ಸ್ಟಡಿ ದ ಟ್ರಿಕ್, ದಟ್ ಈಸ್ ಇಂಟಿಗ್ರಲ್ 0 to pi sin x plus cos x dx is equal to 4 ಅನ್ನೋ ಟ್ರಿಕ್ನ ನಾವು ಓದಿದ್ವಿ ಇಲ್ಲಿ ಸ್ಟಾರ್ಟಿಂಗಲ್ಲಿ. ದ ಸೇಮ್ ಥಿಂಗ್ ವಿಲ್ ಬಿ ಅಪ್ಲೈಡ್ ರೈಟ್ ನೌ. ಸೊ ದ ರಿಸಲ್ಟ್ ಫಾರ್ ಮೀ is going to be 4. Okay, so 0 to 39 pi sin x plus cos x dx, the result is what? 4. So this 39 will be multiplied with the result 4. That is what I have shown it here in the steps. We know that 0 to pi sin x plus cos x dx is going to give me the result 4, and any number which is multiplied with pi will be multiplied with the result 4, and therefore 39 into 4, 156 is the answer. So option C, which is 156, will be the answer. So these were few of the problems, guys. ನಿಮಗೆ ಸಿಮಿಲರ್ ಟೈಪ್ ಆಫ್ ಪ್ರಾಬ್ಲಮ್ಸ್ನ ನಾನು 2 ಹೋಮ್ವರ್ಕ್ ಕೊಟ್ಟಿದ್ದೀನಿ. ಮೇಕ್ ಶೋರ್ ಯು ಗೈಸ್ ಟ್ರೈ ಆ್ಯಂಡ್ ಲೆಟ್ ಮೀ ನೋ ವಿಚ್ ಇಸ್ ದ ರೈಟ್ ಆಪ್ಷನ್ ಇನ್ ದ ಕಮೆಂಟ್ ಸೆಕ್ಷನ್. ಜಸ್ಟ್ ನಾಟ್ ದ ಆನ್ಸರ್. ಎನಿ ಡೌಟ್ಸ್ ಕ್ಯಾನ್ ಬಿ ಆಸ್ಕ್ಡ್ ಬೈ ಪುಟಿಂಗ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ. ನೆಕ್ಸ್ಟ್ ಸೆಕ್ಷನ್ದು ಟ್ರಿಕ್ ಬಂದು integral 0 to pi by 3 mod sin x dx is going to give me half. Guys, this make sure this is going to work only with sin x. ಈ particular result ಈ ಜಾಗದಲ್ಲಿ cos tan ಏನು ಹಾಕಿದ್ರೂ ನಡೆಯಲ್ಲ. So this trick is particularly for sin x. So let's look into few of the problems. ಎಲ್ಲಿ ಅಪ್ಲೈ ಮಾಡ್ಬೋದು ಇದನ್ನ ಅಂತ. Let me look into the question. Integral 0 to 16 pi by 3 mod sin x dx is equal to what? ನೀವು ಮುಂಚಿನ ಸೆಕ್ಷನ್ ಪ್ರಾಬ್ಲಮ್ಸ್ ನೋಡಿದ್ರೆ ಏನು ಮಾಡ್ತಿದ್ವಿ, ಪೈ ಜೊತೆಗೆ ಯಾವುದೋ ಒಂದು ನಂಬರ್ ಇತ್ತು, ಈ ಸೈನ್ ಎಕ್ಸ್ ಅಥವಾ ಕಾಸ್ ಎಕ್ಸ್ ಏನಾದ್ರು ಇರೋದು, ಅದಕ್ಕೊಂದು ರಿಸಲ್ಟ್ ಇರ್ತಿತ್ತು ಟ್ರಿಕ್ ಪ್ರಕಾರ. ಈ 16ನ ರಿಸಲ್ಟ್ ಜೊತೆ ಮಲ್ಟಿಪ್ಲೈ ಮಾಡಿ ನಾನು ಆನ್ಸರ್ ಬರ್ಬಿಡ್ತಿದ್ದೆ. ಬಟ್ ಇಟ್ ಇಸ್ ನಾಟ್ ದ ಸೇಮ್ ಕೇಸ್ ಹಿಯರ್. ವಿ ಆರ್ ಹ್ಯಾವಿಂಗ್ 16 pi by 3. ವಿ ಹ್ಯಾವ್ ಅ ಲಿಮಿಟ್ ಕಾಲ್ಡ್ pi by 3 ಆ್ಯಂಡ್ ಇಟ್ ಶಲ್ ವರ್ಕ್ ಓನ್ಲಿ ವಿತ್ ಸೈನ್ ಎಕ್ಸ್. ಆವಾಗ ದ ವೇ ಐ ಸಾಲ್ವ್ ದ ಪ್ರಾಸೆಸ್ ಇಸ್ ಗೋಯಿಂಗ್ ಟು ಬಿ ಅ ಲಿಟಲ್ ಡಿಫ್ರೆಂಟ್. ಸೊ ಮೇಕ್ ಶೋರ್ ಯು ಗೈಸ್ ಕಾನ್ಸಂಟ್ರೇಟ್. ಇಲ್ಲಿ ಏನು ಅಪ್ಪರ್ ಲಿಮಿಟ್ ನನಗೆ 16 pi by 3 ಅಂತ ಇದೆ, ದ್ಯಾಟ್ 16 pi by 3 ವಿಲ್ ಬಿ ರಿಟನ್ ಇನ್ ಟರ್ಮ್ಸ್ ಆಫ್ pi. ವಾಟ್ ಯು ಮೀನ್ ಬೈ ಇನ್ ಟರ್ಮ್ಸ್ ಆಫ್ pi? ದಟ್ ಈಸ್ 16 pi by 3 is written as 5 pi plus pi by 3. That is 3 5s are 15. 15 pi plus 1 is going to be giving me 16. So 16 pi by 3 ಈ ಟರ್ಮ್ಸಲ್ಲಿ ಬರ್ಕೋತೀನಿ. ವೈ ಹ್ಯಾವ್ ಐ ರಿಟರ್ನ್ ಇಟ್ ಇನ್ ದಿಸ್ ಟರ್ಮ್ಸ್ ಅಂತ ಅಂದರೆ, ಸಿ ಇಟ್ ಈಸ್ ವೆರಿ ಈಸಿ ಫಾರ್ ಮೀ ಟು ಸ್ಪ್ಲಿಟ್ ದೀಸ್ ಟು. ಈ 5 ಪೈನ ನಾನು ಇಂಟಿಗ್ರಲ್ 0 to pi ಅಂತ ಬರ್ಕೋತೀನಿ ಆ್ಯಂಡ್ ದಿಸ್ pi by 3ನ ನಾನು 0 to pi by 3 ಅಂತ ಬರ್ಕೋತೀನಿ. ಅಗೇನ್ ವೈ ಡಿಡ್ ಐ ಸ್ಪ್ಲಿಟ್ ಅಂತ ಅಂದರೆ, ನಾವು ಪ್ರೀವಿಯಸ್ ಸೆಕ್ಷನ್ಸಲ್ಲಿ ನೋಡಿದ ಪ್ರಕಾರ ವಿ ಹ್ಯಾವ್ ಡಿರೆಕ್ಟ್ ರಿಸಲ್ಟ್ಸ್. ದಟ್ ಈಸ್ 0 to pi ವಿತ್ ಸಮ್ ಸೈನ್ ಎಕ್ಸ್ ಇದ್ದರೆ ನನಗೆ ರಿಸಲ್ಟ್ 2 ಬರುತ್ತೆ. ಆ್ಯಂಡ್ ಈ ಸೆಕ್ಷನಲ್ಲಿ ನೋಡಿದ ಪ್ರಕಾರ 0 to pi by 3 ವಿತ್ ಸೈನ್ ಎಕ್ಸ್ ಅಂತ ಇದ್ದರೆ ನನಗೆ 1/2 is going to give me the result. So in spite of solving the entire thing, when I just divided into two different types where each of the type is having the direct result, it is going to be very easy for me. So ನಾನು ಹೇಳ್ದೆ ನಿಮಗೆ ಇಲ್ಲಿ sin x ಅಂತ ಏನಾದ್ರು ಇದ್ದು ನಂಗೊಂದು ರಿಸಲ್ಟ್ 2 ಅಂತ ಇರುತ್ತೆ,
ಪೈ ಜೊತೆ ಏನಾದ್ರು ನನಗೆ ನಂಬರ್ ಇದ್ದರೆ ದ್ಯಾಟ್ ವಿಲ್ ಬಿ ಮಲ್ಟಿಪ್ಲೈಡ್ ವಿತ್ ದ ರಿಸಲ್ಟ್ 2. ದಟ್ಸ್ ವಾಟ್ ಇಟ್ಸ್ ಬೀನ್ ಡನ್ ಹಿಯರ್. ಸೊ ಇಲ್ಲಿ 0 to 5 pi ಏನಿದೆ 5 into 2 ಮಾಡಿದ್ದೀನಿ, ಬಿಕಾಸ್ 0 to pi sin x dx ರಿಸಲ್ಟ್ ಇಸ್ ಗೋಯಿಂಗ್ ಟು ಗಿವ್ ಮಿ 2 ಆ್ಯಂಡ್ 5 into 2 ಅದನ್ನ ಇಲ್ಲಿ ಬರ್ದಿದ್ದೀನಿ. ಆ್ಯಂಡ್ ವಿ ಹ್ಯಾವ್ ದ ಡೈರೆಕ್ಟ್ ರಿಸಲ್ಟ್ 0 to pi by 3 sin x dx is going to give me half. Combining together 5 into 2 plus half is going to give me 21 by 2, which is undoubtedly the option A, that is 21 by 2. Let us solve another problem. But guys, there is one mistake in this question. It is ದಯವಿಟ್ಟು 28. It should be 28 pi by 3. 18 pi by 3 ಅಂತ ಇದೆ question. Make sure it is 28 pi by 3. Okay? So, getting down to the question, integral 0 to 28 pi by 3 sin x dx is what, and I am given with 4 options. Again, ಈ 28 by 3 ಅಂತ ಏನಿದೆ, ಐ ಆಮ್ ರೆಡ್ಯೂಸಿಂಗ್ ಇಟ್ ಇನ್ ಟರ್ಮ್ಸ್ ಆಫ್ ಪೈ. ಅದನ್ನು ನಾನು ಪೈ ಟರ್ಮ್ಸಲ್ಲಿ ಬರೆದಾಗ ಏನಾಗುತ್ತೆ, 3 9s are 27 pi plus 1, that is going to give me 28 pi by 3. ಕರೆಕ್ಟಾ? ಇವಾಗ ನಾನು ನೆಕ್ಸ್ಟ್ ಏನು ಮಾಡಿದೆ, ಈ 9 pi ಮತ್ತು ಪೈ ಬೈ 3 ಏನಿದೆ ಸೆಪ್ರೇಟಾಗಿ ಡಿವೈಡ್ ಮಾಡಿಕೊಂಡೆ. ವೈ? ಬಿಕಾಸ್ ನಂಗೆ ಡೈರೆಕ್ಟ್ ರಿಸಲ್ಟ್ಸ್ ಇದೆ. 0 to 9 pi ಅಂತ ಒಂದು ಇಂಟಿಗ್ರಲ್ ಬರ್ಕೊತೀನಿ, 0 to pi by 3 ಅಂತ ಒಂದು ಇಂಟಿಗ್ರಲ್ ಬರ್ಕೊತೀನಿ. ಸೊ ಹಿಯರ್ ಮೇಕ್ ಶೋರ್ ಇಟ್ ಇಸ್ ಸೈನ್ ಎಕ್ಸ್. ಸೊ 0 to pi sin x ರಿಸಲ್ಟ್ ಏನು, ಇಟ್ ಇಸ್ ಗೋಯಿಂಗ್ ಟು ಗಿವ್ ಮಿ 2. ಆ್ಯಂಡ್ ಈ ಸೆಕ್ಷನಲ್ಲಿ 0 to pi by 3 ರಿಸಲ್ಟ್ ನಾನು ನೋಡಿದ ಪ್ರಕಾರ ಇಸ್ 1 by 2. ಆ್ಯಂಡ್ ಪೈ ಜೊತೆ ಏನು ನಂಬರ್ ಇದೆ, ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ವಿತ್ 2. ದಟ್ ಈಸ್ ವಾಟ್ ಇಸ್ ರಿಟನ್ ಹಿಯರ್. 9 into 2 ಪ್ಲಸ್ ಇದ್ರದ್ದು ರಿಸಲ್ಟ್ ಹಾಫ್, ವಿಚ್ ಇಸ್ ಗೋಯಿಂಗ್ ಟು ಗಿವ್ ಮಿ 37 divided by 2. ಆ್ಯಂಡ್ ದ ಆಪ್ಷನ್ ಇಸ್ ಸಿ, ವಿಚ್ ಇಸ್ 37 divided by 2. ಎಷ್ಟು ಸಿಂಪಲ್ ಇದೆ ಅಲ್ಲ? ಸೊ similar type of problem is given to you guys as homework. Make sure you try it out. Let's quickly get into the third section, which is having the trick integral 0 to pi by 4 mod cos x dx is going to give me 1 by root 2. ಕನ್ಫ್ಯೂಸ್ ಆಗಬೇಡಿ, ನಾನು ಸೈನ್ಗೆ ಬರೆದಾಗ ಅಪ್ಪರ್ ಲಿಮಿಟ್ ಪೈ ಬೈ 3 ಇತ್ತು, ಕಾಸಿಗೆ ಬರೆದಾಗ ಅಪ್ಪರ್ ಲಿಮಿಟ್ ಬಂದು ಪೈ ಬೈ 4 ಇದೆ. ಸೊ ಡು ನಾಟ್ ಕನ್ಫ್ಯೂಸ್, ಅಬ್ಸರ್ವೇಷನ್ ಇಸ್ ವೆರಿ ವೆರಿ ಮಚ್ ನೆಸೆಸರಿ. ಆ್ಯಂಡ್ ದಿಸ್ ವರ್ಕ್ಸ್ ಓನ್ಲಿ ವಿತ್ ಕಾಸ್, ದಿಸ್ ಡಸ್ ನಾಟ್ ವರ್ಕ್ ವಿತ್ ಸೈನ್, ಟ್ಯಾನ್, cosecant, secant or anything. So let's see few of the problems right now. ಇದು ಸಿಮಿಲರ್ ಆಗಿ ಸಾಲ್ವ್ ಮಾಡ್ತೀವಿ, ಬಟ್ ದೇರ್ ಇಸ್ ಸ್ಲೈಟ್ ಡಿಫರೆನ್ಸ್. ಏನು? ಸಿ, ದ ಕ್ವೆಶ್ಚನ್ ಹಿಯರ್ ಇಸ್ ಇಂಟಿಗ್ರಲ್ 0 to 5 pi by 4 cos x dx. So and there are 4 options given to me. ಸೇಮ್ ಬರಿತೀವಿ. ಏನು? ಈ 5 pi by 4 will be written in terms of pi. So that is 5 pi by 4 can be written as pi plus pi by 4. How? 4 ones are 4 plus 1 gives me 5 pi by 4. Again ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಸ್ಪ್ಲಿಟ್ ಇಟ್. ವೈ ಡು ಐ ಸ್ಪ್ಲಿಟ್ ಇಟ್? ಐ ಟೋಲ್ಡ್ ಯು ಪ್ರೀವಿಯಸ್ಲಿ, ಎರಡು ಸ್ಪ್ಲಿಟ್ ಮಾಡಿದಾಗ ನಂಗೆ ಡಿರೆಕ್ಟ್ ರಿಸಲ್ಟ್ಸ್ ಬರುತ್ತೆ. ದ ಓನ್ಲಿ ಡಿಫ್ರೆನ್ಸ್ ಇಸ್ 0 to pi ಏನಿದೆ ನನಗೆ ಫಂಕ್ಷನ್ ಕಾಸ್, 0 to pi ಇಂಟಿಗ್ರಲ್ ಹಾಕಿ ಕಾಸ್ ಇದ್ದಾಗ ನಂಗೆ ರಿಸಲ್ಟ್ ಇಸ್ ಗೋಯಿಂಗ್ ಟು ಬಿ 2, ಆ್ಯಂಡ್ 0 to pi by 4 ನನಗೆ ಬರೋಂಥ ರಿಸಲ್ಟ್ ಇಸ್ 1 divided by root 2. ಸೊ ನಂಗೆ ಆಲ್ ಟುಗೆದರ್ ಸೇರಿಸಿದಾಗ 2 plus 1 by root 2 is what the answer I get. So the option is C, that is 2 plus 1 by root 2. Okay, so continuing with the next sum of the same section, question odana, integral 0 to 3 pi by 4 mod cos x dx is what, and I am given with 4 options. ಇದು ಸೇಮ್ ಮಾಡೋದು ನೀವು 3 pi by 4 ಅನ್ನೋ ಏನು ಅಪ್ಪರ್ ಲಿಮಿಟ್ ಇದೆ ಅದನ್ನು ಇನ್ ಟರ್ಮ್ಸ್ ಆಫ್ ಪೈ ಬರ್ಕೋತೀರಾ. ಇಲ್ಲಿ ಡಿಫ್ರೆನ್ಸ್ ಏನಂತ ಅಂದರೆ, ಈ 3 ಅನ್ನೋದು ಡಿನಾಮಿನೇಟರ್ 4ಗಿಂತ ಕಮ್ಮಿ ಇರೋದ್ರಿಂದ ಇಲ್ಲಿ ನನಗೆ ಮಧ್ಯದಲ್ಲಿ ಮೈನಸ್ ಬರುತ್ತೆ, ಪ್ಲಸ್ ಬರಲ್ಲ. ಸೊ ವೆನ್ ರೆಡ್ಯೂಸ್ಡ್, pi minus pi by 4 ಏನಕ್ಕೆ? 4 pi's that is 4 ones are 4 pi minus pi divided by 4, which is going to give me 3 pi by 4. ಇದನ್ನು ಸ್ಪ್ಲಿಟ್ ಮಾಡ್ತೀನಿ, ದಟ್ ಇಸ್ 0 to pi minus 0 to pi by 4, ಯಾಕಂತಂದರೆ ನಂಗೆ ಡೈರೆಕ್ಟ್ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಫಂಕ್ಷನ್ ಓವರ್ ಹಿಯರ್ ಇಸ್ ಕಾಸ್ ಎಕ್ಸ್. ಸೊ 0 to pi ಇದು ರಿಸಲ್ಟ್ ನಾವು ಫಸ್ಟ್ ಸೆಕ್ಷನಲ್ಲಿ ಓದಂಗೆ 2 ಇತ್ತು, ಆ್ಯಂಡ್ ಈ ಸೆಕ್ಷನಲ್ಲಿ ನಾನು ಓದಿರೋ ಪ್ರಕಾರ 1 divided by root 2. That is integral 0 to pi by 4 with the function cos x dx is going to give me the result 1 divided by root 2. Clubbing them together, 0 to pi the result 2, 0 to pi by 4 the result 1 by root 2. So 2 minus 1 by root 2 is the right option, which is the option C. It is very very simple guys. ಈ CET ಅಂತ ಬಂದ ತಕ್ಷಣ ನೀವು 3 ವಿಚಾರಗಳನ್ನ ತಲೆಯಲ್ಲಿ ಇಟ್ಕೋಬೇಕು. ಒಂದು ಅಬ್ಸರ್ವೇಷನ್, ಎರಡನೇದು ಅಂಡರ್ಸ್ಟ್ಯಾಂಡಿಂಗ್, ಮೂರನೇದು ಇಸ್ ಅಪ್ಲಿಕೇಶನ್. All the 3 goes hand in hand with something called as time management.
ದ ಫಸ್ಟ್ ಸ್ಟೆಪ್ಪೇ ನೀವು ತಪ್ಪು ಮಾಡಿಬಿಟ್ರೆ ಇದು ಎರಡೂ ಹೊಟ್ಟೋಗುತ್ತೆ. ಅಬ್ಸರ್ವ್ ದ ಕ್ವೆಶ್ಚನ್. ನಿಮ್ಮ KCET ಅಂತ ತಲೆಯಲ್ಲಿ ಹೆಂಗಿರುತ್ತೆ ಅಂದರೆ ಎಲ್ಲ ಸಬ್ಜೆಕ್ಟ್ಸ್ದು ಎಲ್ಲ ಥರ ಟ್ರಿಕ್ಸ್ನೂ ನೀವು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಇಟ್ ಈಸ್ ಲೈಕ್ ದ್ಯಾಟ್, ಇಟ್ ಈಸ್ ಹೌ ಇಟ್ ಗೋಸ್. ಬಿಕಾಸ್ ಲೆಂತಿ ಪ್ರೊಸೀಜರ್ಸಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ, ಟೈಮ್ ಹೊಟ್ಟೋಗುತ್ತೆ. ಮೈ ಓನ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಟೈಮ್ ಹೊಟ್ಟೋಗುತ್ತೆ. ಸೊ ಗೈಸ್, ಮೇಕ್ ಶೋರ್ ಯು ಅಬ್ಸರ್ವ್ ದ ಕ್ವೆಶ್ಚನ್ ಪ್ರಾಪರ್ಲಿ. ಮೇಕ್ ಶೋರ್ ವಾಟ್ ಟ್ರಿಕ್ ಹ್ಯಾಸ್ ಟು ಬಿ ಅಪ್ಲೈ ಟು ವಾಟ್ ಸಾರ್ಟ್ ಆಫ್ ಪ್ರಾಬ್ಲಮ್ಸ್ ಗಿವನ್. ಒಬ್ಸರ್ವ್ ಮಾಡಿದ ತಕ್ಷಣ ಅರ್ಥ ಮಾಡ್ಕೊಳ್ಳಿ, ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆದ ತಕ್ಷಣ ಅಪ್ಲಿಕೇಶನ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್, ಬಿಕಾಸ್ ಟೈಮ್ ಕನ್ಸ್ಟ್ರೆಂಟ್ಸ್ ತುಂಬ ಇರುತ್ತೆ. ಸೊ 60 ಕ್ವೆಶ್ಚನ್ಸ್ ಇರುತ್ತೆ, ನಿಮಗೆ 1 hour ಕೊಟ್ಟಿರ್ತಾರೆ. ಸೊ ಯು ಗೈಸ್ ಹ್ಯಾವ್ ಟು ಬಿ ವೆರಿ ಕ್ವಿಕ್. ಆ್ಯಂಡ್ ಯಾ, ಆಲ್ ದ ವೆರಿ ಬೆಸ್ಟ್. ದಿಸ್ ವಾಸ್ ಆಲ್ ಅಬೌಟ್ ದ ಪ್ರಾಬ್ಲಮ್ಸ್. ಇನ್ ಒಂದು ಪ್ರಾಬ್ಲಮ್ ನಿಮಗೆ ನಾನು ಹೋಮ್ವರ್ಕ್ ಅಂತ ಕೊಟ್ಟಿದ್ದೀನಿ. ಸೊ ಮೇಕ್ ಶೋರ್ ಯು ಗೈಸ್ ವರ್ಕ್ ಆ್ಯಂಡ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್ as to what the answer is. And yes guys, until next time, this is Punya Gundana and thank you so much. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.